ನಮ್ ಕ್ಲೈಂಟ್ ಒಬ್ರಿಗೆ ಡಯಟ್ ವರ್ಕೌಟ್ ಪ್ಲಾನ್ ಕೊಟ್ಟಿದ್ದೆ. ಅವರು ಫಾಲೋ ಮಾಡಿ ನನಗೆ ರಿಸಲ್ಟ್ಸ್ ಬರ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಕೆದಕ್ತಾಗ ಗೊತ್ತಾಯ್ತು, ನಾನ್ ಕೊಟ್ಟಿರೋ ವರ್ಕೌಟ್ ನ ಬಿಟ್ಟು ಅಲ್ಲಿರೋ ಜಿಮ್ ಟ್ರೈನರ್ಸ್ ಏನ್ ಹೇಳ್ತಾರೆ ಅದನ್ನ ಅವರು ಫಾಲೋ ಮಾಡ್ತಾ ಇದ್ರು. ಅಲ್ಲಿ ಪರ್ಸನಲ್ ಟ್ರೈನಿಂಗ್ ಕೂಡ ತಗೊಂಡಿರ್ಲಿಲ್ಲ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ವರ್ಕೌಟ್ ಪ್ಲಾನ್ಗಳು ಪ್ರಾಪರ್ ಸ್ಟ್ರಕ್ಚರ್ಡ್ ವೇನಲ್ಲಿ ಇರಲ್ಲ. ಅಂದ್ರೆ ಟ್ರೈಸಿಪ್ ಎಕ್ಸರ್ಸೈಸ್ ಇದು, ಬೈಸಿಪ್ಸ್ ಇದು, ಶೋಲ್ಡರ್ ಇದು, ಈ ರೀತಿ ಆಗಿರುತ್ತೆ. ಅಥವಾ ವಾರದಲ್ಲಿ 2 ಸತಿ ಮಾಡಬೇಕು. ನಿಮ್ಮ ಟ್ರೈನಿಂಗ್ ಹಿಸ್ಟ್ರಿ ಎಕ್ಸ್ಪೀರಿಯನ್ಸ್ ತಗೊಳ್ದೆ ಡಿಸೈನ್ ಮಾಡಿರ್ತಾರೆ. ಅದಕ್ಕೆ ಅದರಿಂದ ರಿಸಲ್ಟ್ಸ್ ಬರಲ್ಲ. ಇದೇ ಕಾರಣಕ್ಕೆ ನೀವು ತುಂಬಾ ತಿಂಗಳು ವರ್ಷದಿಂದ ಎಫರ್ಟ್ಸ್ ಆಗ್ತಾ ಇದ್ರು ನಿಮ್ಗೆ ಯಾವುದೇ ರೀತಿ ರಿಸಲ್ಟ್ಸ್ ಬರ್ತಾ ಇರಲ್ಲ. ಬಿಕಾಸ್ ಹಾಕ್ತಿರೋ ಎಫರ್ಟ್ ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಇರಲ್ಲ. ರ್ಯಾಂಡಮ್ ಆಗಿ ಏನೋ ಆಫ್ಲೈನ್ ಅಲ್ಲಿ ಯಾರೋ ಒಬ್ರು ಟ್ರೈನರ್ಸ್ ಹೇಳಿದ್ರು ಅಥವಾ ಆನ್ಲೈನ್ ವಿಡಿಯೋಸ್ ನೋಡಿದೆ ಅಥವಾ ಅವ್ರು ಯಾವ್ದೋ ವರ್ಕೌಟ್ ಕೊಟ್ರು, ಯಾವ್ದೋ ಡಯಟ್ ಕೊಟ್ರು, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಅಂತೀರಾ. ಸೊ ಅದಕ್ಕೆ ನಿಮ್ಗೆ ಸ್ಟ್ರಕ್ಚರ್ಡ್ ಆಗಿರೋ ವರ್ಕೌಟ್ ಪ್ಲಾನ್ ಅಲ್ಲಿ ಮಾತ್ರ ನಿಮ್ಗೆ ಬೆಸ್ಟ್ ರಿಸಲ್ಟ್ಸ್ ಬರೋದು. ಒಬ್ಬ ವ್ಯಕ್ತಿದೇ ಡಯಟ್ ವರ್ಕೌಟ್ ಎರಡೂ ಫಾಲೋ ಮಾಡಬೇಕು. ಒಬ್ರದ್ದು ಡಯಟ್ ಒಬ್ರದ್ದು ವರ್ಕೌಟ್ ಫಾಲೋ ಮಾಡಿದ್ರು ನಿಮ್ಗೆ ರಿಸಲ್ಟ್ಸ್ ಬರಲ್ಲ.